BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ MBA ವ್ಯಾಸಂಗ ಮಾಡ್ತಾ ಇದ್ದೇನೆ. ದಿಶಾ ಭಾರತ್ ವತಿಯಿಂದ ಬಸವ ಜಯಂತಿ ಕುರಿತಾಗಿ ಮಾತನಾಡ್ತಿದ್ದೇನೆ. ಇವತ್ತಿನ ಪ್ರಸ್ತುತ ನಮ್ಮ ಪ್ರಪಂಚದಲ್ಲಿ 800 ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಲೆಕ್ಕ ಹಾಕಿದರೆ ತುಂಬ ಕೋಟ್ಯಾಂತರ ಜನ ಇದ್ದು ಹೋಗಿದ್ದಾರೆ. ಆದರೆ ಕೆಲವರು ಮಾತ್ರ ನಮ್ಮ ಜೀವನದಲ್ಲಿ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೆಲವರು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಕೆಲವು ಜನ ಒಂದು ಸಮಾಜಕ್ಕೆ, ಒಂದು ಭಾಷೆ ಮಾತನಾಡುವವರಿಗೆ ಅಂತ ಇನ್ಫ್ಲುಯೆನ್ಸ್ ಪ್ರಭಾವ ಬೀರ್ತಾರೆ. ಹಾಗಲ್ಲದೆ ಹುಟ್ಟಿದ ಮನುಷ್ಯರೆಲ್ಲರ ಮೇಲೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿ ಪ್ರಭಾವ ತೋರಿದಂತಹ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ 892 ವರ್ಷಗಳ ಹಿಂದೆ ಈಗಿನ ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿದರು. ಬಸವಣ್ಣನ ಜನನದ ಕುರಿತು ಹರಿಹರ ಕವಿ ಹೇಳುತ್ತಾನೆ, ಕರ್ಮ ಅಥವಾ ತುಂಬ ಕಟು ನಿಷ್ಠೆಗಳು ಇದ್ದ ಕಾಲದಲ್ಲಿ, ಅದು ಬೇಗೆಯಾಗಿ ಬೇಸಿಗೆಯ ತುಂಬ ಬೇಗೆಯ ಬೆಂಕಿಯಾಗಿದ್ದ ಕಾಲದಲ್ಲಿ ಬಸವಣ್ಣ ಒಂದು ತಂಪಿನ ಮಳೆಯಾಗಿ ಸುರಿದು ನೆಲವನ್ನೆಲ್ಲ ಪಾವನ ಮಾಡ್ದ ಅಂತ. ಅವನ ತಂದೆ ತಾಯಿಯ ಕುರಿತು ಹರಿಹರ ಕವಿ ಹೇಳ್ತಾನೆ, ಮಾದಿರಾಜನೆಂಬ ವಿಪ್ರನ್ ಆತನ ಸತಿ ಅಪ್ರತಿಮ ಗುಣವತಿ ಮಾದಲಾಂಬಿಕೆ ಎಂಬ ಸತಿ ಅಂತ. ಅಂದರೆ ತನ್ನ ತಂದೆ ತಾಯಿಯ ಕುರಿತಾಗಿ ಹರಿಹರ ಕವಿಗೆ ತುಂಬ, ಅಂದರೆ ಬಸವಣ್ಣನ ತಂದೆ ತಾಯಿಯ ಕುರಿತು ಹರಿಹರ ಕವಿಗೆ ತುಂಬ ಹೆಮ್ಮೆಯಿಂದ ಅವರ ವರ್ಣನೆಯನ್ನು ಮಾಡ್ತಾನೆ. ಬಸವಣ್ಣನವರು ಹುಟ್ಟುವ ಮುಂಚಿನ ಹಿನ್ನೆಲೆಯನ್ನು ಹರಿಹರ ಕವಿ ತುಂಬ ಪೌರಾಣಿಕವಾಗಿ ವಿಮರ್ಶೆ ರೂಪದಲ್ಲಿ ಹೇಳ್ತಾನೆ. ಆದರೂ ಇತಿಹಾಸದಲ್ಲಿ ಗಮನಿಸಿ ನೋಡಿದರೆ ಇವತ್ತಿನ ಬಾಗೇವಾಡಿಯಲ್ಲಿ ಬಸವಣ್ಣನ ಜನನಕ್ಕೂ ಮುಂಚೆ ಬೇರೆ ರೀತಿಯ ಸಾಮಾಜಿಕ ಬಿಕ್ಕಟ್ಟುಗಳು ಇದ್ದದ್ದು ಸತ್ಯ. ನಮ್ಮ ದೇಶದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿದ್ದು, ಬಸವಣ್ಣ ಹುಟ್ಟಿ ಬಂದಾಗ ತುಂಬ ಸಣ್ಣ ವಯಸ್ಸು. ಬಸವಣ್ಣನಿಗೆ ಅಕ್ಕ ನಾಗಮ್ಮ ಎಂಬ ಅಕ್ಕ ಇದ್ಲು ಅಂತೇಳಿ ನಮಗೆ ಗೊತ್ತು. ಜೊತೆಗೆ ದೇವರಾಜ ಅಂತ ಒಬ್ಬ ಅಣ್ಣ ಇದ್ದ ಅಂತೇಳಿ ಕೆಲ ಇತಿಹಾಸಕಾರರು ಹೇಳ್ತಾರೆ. ಒಟ್ಟಿನಲ್ಲಿ ಬಸವಣ್ಣ ಹುಟ್ಟುತ್ತಲೇ ಅತ್ಯಂತ ವಿನಮ್ರದಿಂದ, ಸಾತ್ವಿಕ ಗುಣದಿಂದ ಇದ್ದವ. ಬಸವಣ್ಣನ ಜನನದಲ್ಲಿಂದಲೇ ಶಿವಭಕ್ತಿ ಇತ್ತು ಅಂತ ಹೇಳ್ತಾರೆ. ಬಸವಣ್ಣ ಹುಟ್ಟುತ್ತಲೇ ಲಿಂಗಧಾರಣೆ ಮಾಡಿದ್ದ, ಹೀಗೆಲ್ಲ ಬರ್ತದೆ. ಒಟ್ಟಿನಲ್ಲಿ ಬಸವಣ್ಣನ ಜೀವನ ಚಾರಿತ್ರ್ಯವನ್ನು ಗಮನಿಸಿ ನೋಡಿದರೆ ಆದರ್ಶ ಕೇವಲ ನಮಗೆ ಅಂತಲ್ಲ, ಇಡೀ ಮನುಷ್ಯರಾಗಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರ ಮೇಲೆ ಪ್ರಭಾವ ಬೀರುವ ಕೆಲವು ವ್ಯಕ್ತಿಗಳಲ್ಲಿ ಬಸವಣ್ಣ ಅಗ್ರಗಣ್ಯರಾಗಿ ನಿಲ್ತಾರೆ. ನಾವು ಇತಿಹಾಸವನ್ನು ಓದಬೇಕಾದ್ರೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಓದ್ತೀವಿ. ಅಂದರೆ ಕ್ರಿಸ್ತುವಿನ ನಂತರ ಏನಾಯಿತು, ಕ್ರಿಸ್ತುವಿನ ಹಿಂದೆ ಏನಾಯಿತು ಅಂತ. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ ಸಾಮಾಜಿಕವಾಗಿ ಬಸವ ಪೂರ್ವ, ಬಸವ ಶಕ ಅಂತಲೇ ಓದಬೇಕಾಗತ್ತೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಪ್ರಭಾವ ಬಸವಣ್ಣ ನಮ್ಮ ಕನ್ನಡ ನಾಡಿನ ಮೇಲೆ ಮಾಡಿದ್ದಾರೆ. ನೀವು ಗಮನಿಸಬಹುದು, ತಮಿಳುನಾಡಿನಲ್ಲಿ ತಮಿಳು ಭಾಷೆಯಲ್ಲಿ ಬಸವಣ್ಣನ ಮೇಲೆ ಗ್ರಂಥಗಳಿವೆ, ತೆಲುಗಿನಲ್ಲಿ ಸೋಮನಾಥ ಕವಿಯ ಮುಂತಾದವರು ಬರೆದ ಬಸವ ಪುರಾಣಗಳಿವೆ, ಸಂಸ್ಕೃತದಲ್ಲಿ ಬಸವರಾಜ ವಿಜಯ ಅಂತೆಲ್ಲ ಸಂಸ್ಕೃತ ಗ್ರಂಥಗಳಿವೆ. ಬಸವಣ್ಣನ ಮೇಲೆ ಅತ್ಯಂತ ಶ್ಲೋಕಗಳು ಸಂಸ್ಕೃತದಲ್ಲೂ ಇದೆ. ಈಗ ಪ್ರಸ್ತುತವಾಗಿ ಒಂದು ಶ್ಲೋಕಗಳನ್ನು ತುಂಬ ಕೇಳ್ತೀವಿ ಇನ್ಸ್ಟಾಗ್ರಾಮ್ ಮುಖಾಂತರ, ಟಟಕಿಟ್ಟ ಅಂತ. ಆ ಶ್ಲೋಕದ ಕೊನೆಯ ಭಾಗವನ್ನು ನೋಡಿದ್ರೆ ಟಕಾರಂತ ಬಸವೇಶ ಪಾಹಿಮಾಮ್ ಅಂತ ಎಂಡಾಗುತ್ತೆ. ಅಲ್ಲಿಗೆ ಬಸವಣ್ಣನ ಪ್ರಭಾವ ಸಂಸ್ಕೃತ ಕವಿಗಳ ಮೇಲೆ, ಕನ್ನಡದ ಕವಿಗಳ ಮೇಲೆ, ತಮಿಳಿನ ಕವಿಗಳ ಮೇಲೆಲ್ಲ ಇದ್ದದ್ದು ಸತ್ಯ. ಬಸವಣ್ಣ ತನ್ನ ಇಡೀ ಜೀವನದಲ್ಲಿ ಹಲವಾರು ರೀತಿಯ ಬಗ್ಗೆ ನಮಗೆ ಉಪದೇಶಗಳನ್ನು ಮಾಡ್ತಾರೆ. ಬಸವಣ್ಣನ ಒಂದು ಸಣ್ಣ ಉಪದೇಶ ಅಂತ ಹೇಳಿದ್ರೆ ಅದು ನಮಗೆ ಇಷ್ಟು ನಾವೆಲ್ಲರೂ ಪಠ್ಯಪುಸ್ತಕದಲ್ಲಿ ಓದಿರ್ತೀವಿ ಸಣ್ಣ ವಯಸ್ಸಲ್ಲಿ. ಅದು ಬಹಳ ಚಿಕ್ಕ ವಚನ ಏನಿದೆ ಅಂತ ಅನ್ಸುತ್ತೆ. ಆದರೆ ಆ ಒಂದು ವಚನವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಒಂದು ವಚನದಿಂದಲೇ ನಮ್ಮ ಇಡೀ ಜೀವನ ಸುಲಭವಾಗಿ ಸಾಗಲಿಕ್ಕೆ ಸಾಧ್ಯ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯಂತ ಬಸವಣ್ಣ ತುಂಬಾ ಸಣ್ಣ ಪದಗಳನ್ನು ಉಪಯೋಗಿಸಿ ನಿಷ್ಠೂರವಾದ ನಿಜವನ್ನು ಹೇಳಿದ್ದಾನೆ. ಅಂದ್ರೆ ಕಳಬೇಡ, ನಮ್ಮ ಸಮಸ್ಯೆಗಳಿಗೆ ಹಲವಾರು ಕಾರಣಗಳು, ನಾವು ಬೇರೆ ವಸ್ತುಗಳ ಮೇಲೆ ಆಸೆ ಪಟ್ಬಿಟ್ಟಿರ್ತೀವಿ, ಅದು ನಮ್ಮದಲ್ಲದಾಗಿರುತ್ತೆ. ಅದಕ್ಕೆ ನಾವು ಪ್ರಯತ್ನ ಪೂರ್ವಕ ಅದನ್ನ ಕದ್ಕೊಳ್ಳಿಕ್ಕೆ ಹೋಗ್ತೀವಿ. ಅದನ್ನು ಮಾಡಬೇಡ. ಕಳಬೇಡ, ಕೊಲಬೇಡ, ಯಾರನ್ನು ಕೊಲ್ಬೇಡ. ಯಾಕಾಗಿ ಯಾರನ್ನು ಕೊಲ್ತೀಯ? ಯಾರನ್ನು ಕೊಲ್ಲದೇ ಇದ್ರೇನೆ ದೊಡ್ಡ ಪಂಚಮಹಾಪಾತಗಳಿಗಿಂತ ಯಾವುದೂ ಅದಕ್ಕೆ ಬರುವುದಿಲ್ಲ ನಮಗೆ. ಕೊಲ್ಲದೇ ಇರೋದು ಒಂದು ಒಳ್ಳೆ ಲಕ್ಷಣ ಅಂತ. ಉಸಿಯ ನುಡಿಯಲು ಬೇಡ. ನಮಗೆ ಸಿಗದೇ ಇದ್ದಾಗ ನಾವೇನು ಮಾಡ್ತೀವಿ, ಅದನ್ನು ಹೇಗಾದ್ರೂ ಪಡ್ಕೋಬೇಕು ಅಂತೇಳಿ ಏನೇನೋ ಕಟ್ಟುಕತೆಗಳನ್ನೆಲ್ಲ ಕಟ್ತೀವಿ, ಏನೇನೋ ಮಾಡ್ತೀವಿ, ಮಾನಸಿಕವಾಗಿ ತುಂಬಾ ತೊಂದರೆಯನ್ನು ಪಡ್ತೀವಿ. ಅವಾಗ ನಾವು ಸುಳ್ಳನ್ನು ಹೇಳ್ತೀವಿ. ಸುಳ್ಳನ್ನು ಹೇಳಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಯಾರು ಬಂದ, ಅವ ಹೇಗೋ ಇದ್ದಾನೆ, ಅವನ ರೂಪ ಏನೋ ಇದೆ, ಅವನ ಮಾತುಗಳು ಹೇಗೋ ಹೊರಟಾಗಿದೆ, ಅದನ್ನ ನೀನು ಚಿಂತೆ ಮಾಡಬೇಡ. ಅವನ್ನ ನೋಡಿ ಅಸಹ್ಯ ಪಡಬೇಡ. ಅವನ ಸ್ವರೂಪ ಅವನಾಗಿದ್ದಾನೆ. ಆಮೇಲೆ ಬಸವಣ್ಣ ಇದರ ಹಳಿಯಲು ಬೇಡ ಅಂತ ಹೇಳ್ತಾನೆ. ಅಂದ್ರೆ ಬೇರೆಯವ್ರನ್ನ ಯಾರು ನೀನು ಅವ್ರನ್ನ ಗ್ರೇಡಿಂಗ್ಸು ಕೊಡಬಹುದ ಅವಶ್ಯಕತೆ ಇಲ್ಲ ಅಂತ. ಇಷ್ಟೆಲ್ಲ ಹೇಳಿ ಬಸವಣ್ಣ ಮುಂದಕ್ಕೆ ಹೋಗ್ಬಿಟ್ಟು ಅದ್ರ ಒಂದು ಮಾತು ಹೇಳ್ದ, ನೀನು ಇಷ್ಟೆಲ್ಲ ಒಳ್ಳೆ ಲಕ್ಷಣಗಳು ಇಟ್ಕೊಂಡು ನೀನು ನಾನೇನೋ ದೊಡ್ಡವನು ಅನ್ಕೊಂಡ್ಬಿಡ್ತೀಯ ಅಂತ ಹೇಳಿ ತನ್ನ ಬಣ್ಣಿಸಲು ಬೇಡ ಅಂತ ಹೇಳಿ ಪಂಚೇನ್ ಹಾಕಿದ ಬಸವಣ್ಣ. ಅಂದ್ರೆ ನೀನು ಏನೇ ಬೇರೆಯವ್ರನ್ನ ಅದು ಮಾಡಬೇಡ, ಅದನ್ನ ನೋಡು, ಇದನ್ನ ನೋಡು ಅಂತ ಹೇಳಿ ಕೊನೆಗೆ ನಮ್ಮನ್ನೊಂದು ಸಾತ್ವಿಕ ಅಹಂಕಾರ ಬಂದ್ಬಿಡುತ್ತೆ. ಓ, ನಾನು ತುಂಬಾ ಒಳ್ಳೆಯವನು, ಅವರಿಗಿಂತ ನಾನು ಅದನ್ನ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀನಿ, ಇವರಿಗಿಂತ ನಾನು ಇದನ್ನು ಚೆನ್ನಾಗಿ ಫಾಲೋ ಮಾಡ್ತಿದ್ದೀನಿ ಅಂತ. ಹಾಗಲ್ಲದೆ ನಿನ್ನನ್ನು ನೀನು ಅಳೆದುಕೋಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ.
ಇದೇ ಅಂತರಂಗ ಶುದ್ಧಿ. ಇದಿಷ್ಟು ನೀನು ಫಾಲೋ ಮಾಡಿದ್ರೆ ಒಳಗೂ ನೀನು ಕ್ಲಿಯರ್ ಆಫ್ ಥಾಟ್ಸ್ ಇರುತ್ತೆ, ನಿಮಗೆ ಆರಾಮ ಇರ್ತೀಯ, ಹೊರಗಡೆಗೂ ನೀನು ಆರಾಮ ಇರ್ತೀಯ. ಇದನ್ನೇ ಬಸವಣ್ಣ ಒಂದು ಸಣ್ಣ ಬಸವಣ್ಣದಲ್ಲಿ ಹೇಳಿದ್ದಿ. ಇದು ಸಾರ್ವಕಾಲಿಕವಾಗಿ ಪ್ರಭಾವ ಬೀರುತ್ತಂಥದ್ದು. ಅಂದರೆ ನಾವೇ ಕಾನ್ಸ್ಟಿಟ್ಯೂಷನ್ ಅಂತ ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡ್ತೀವಲ್ಲ, ಹಾಗೆ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ವಚನವನ್ನ ದಿನನಿತ್ಯ ತಾನು ಎದ್ದಾಗ ಪ್ರತಿನಿತ್ಯ ಸ್ಮರಣೆ ಮಾಡಿದ್ರೆ ಸಾಕು, ಇದರಂತೆ ನಡ್ಕೊಂಡ್ರೆ ಸಾಕು, ನಮಗೆ ಇನ್ಯಾವ ತೊಂದರೆ ಜೀವನದಲ್ಲಿ ಬರೋದಿಲ್ಲ ಅಂತೇಳಿ. ಹೀಗೆ ಬಸವಣ್ಣ ಹಲವು ವಚನಗಳ ಮೂಲಕ ನಮ್ಮ ಬಾಳಿಗೆ ಬೇಕಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಬಸವಣ್ಣನ ಕಾಲಕ್ಕೆ ಬಸವಣ್ಣ ಇದ್ದು ಈಗ ನಾವು ಉತ್ತರ ಕರ್ನಾಟಕ ಅನ್ನುವಂಥ ವಿಜಯಪುರದಲ್ಲಿ. ಅಕ್ಕ ಮಹಾದೇವಿ ಎಲ್ಲ ಗೊತ್ತು ನಿಮಗೆ. ಅಕ್ಕ ಮಹಾದೇವಿ ಇದ್ದದ್ದು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅನ್ನೋ ಗ್ರಾಮ, ಮಲೆನಾಡಿಗೆ ಸಂಬಂಧಪಟ್ಟ ಊರು. ಅಲ್ಲಿನ ಉಡುತಡಿಯಾಗಿ ಬಸವಣ್ಣ ಇರೋದು ವಿಜಯಪುರ. ಆಗಾಗಲೇ ಬಸವಣ್ಣ ಕಾಲಕ್ಕಾಗಲೇ ಬಸವಣ್ಣನ ಖ್ಯಾತಿ ಇಡೀ ದೇಶದಾದ್ಯಂತ ಹರಡಿತ್ತು. ನಾವು ಶರಣರ ಇತಿಹಾಸವನ್ನು ಗಮನಿಸಿದ್ರೆ ಕೆಲವೊಬ್ಬರು ಶರಣರು ಕಾಶ್ಮೀರದಿಂದ ಬಂದದ್ದ ಹಾಗೆ ಕೂಡ ನಮಗೆ ಉಲ್ಲೇಖಗಳು ಸಿಗ್ತವೆ. ಇನ್ನು ಬಸವಣ್ಣನ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಈಗ ಹೆಂಗೆ ನಮ್ಮ ಕನ್ನಡದಲ್ಲಿ ಪಂಪ, ರನ್ನ, ಜನ್ನ, ಕುಮಾರವ್ಯಾಸ ಮುಂತಾದ ಕವಿಗಳನ್ನು ನಾವು ತುಂಬಾ ಹೊಗಳುತ್ತೇವೋ, ಹಾಗೆ ತೆಲುಗಿನಲ್ಲಿ ಸೋಮನಾಥ ಕವಿ, ಪಾಲ್ಕುರಿಗೆ ಸೋಮನಾಥ ಅನ್ನೋ ಕವಿ ತುಂಬಾ ಪ್ರಭಾವಶಾಲಿಯಾದಂಥವ. ಅವ ಏನ್ ಮಾಡ್ತಾನೆ, ಬಸವಣ್ಣನ ಖ್ಯಾತಿಯನ್ನು ಕೇಳಿ ಬಸವಣ್ಣ ಬರೆದಿರೋ ವಚನಗಳನ್ನೆಲ್ಲ ಓದಬೇಕು, ತಿಳ್ಕೋಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾನೆ. ಆದ್ರೆ ಅವ ತೆಲುಗಿನವ, ಬಸವಣ್ಣ ಕನ್ನಡದಲ್ಲಿ ಬರೆದಿದ್ದಾನೆ. ಈಗ ಕನ್ನಡವನ್ನು ಕಲಿಯುವ ಅವಶ್ಯಕತೆ ಪಾಲ್ಕುರಿಗೆ ಸೋಮನಾಥನಿಗೆ ಬರುತ್ತೆ. ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾಗ ಪಾಲ್ಕುರಿಗೆ ಸೋಮನಾಥ ಈ ತರ ಇದ್ದಾನೆ, ಅವನಿಗೆ ಕನ್ನಡ ಕಲಿಬೇಕು ಅಂತಿದೆ, ಬಸವಣ್ಣನವರ ವಚನಗಳನ್ನು ತಿಳ್ಕೋಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾನೆ. ಹಾಗೆ ಸೋಮನಾಥ ಕವಿ ಒಬ್ಬ ಪರಿಚಾರಕ ಸೇವಕ ಬಸವಣ್ಣನ ಹತ್ರ ಬಂದು ಈ ತರ ಇದೆ ಅಂತ ಹೇಳಿದಾಗ ಒಂದು ಕತೆ, ಇದು ಜಾನಪದೀಯ ಕಥೆ ಹೇಳ್ತಾರೆ. ಬಸವಣ್ಣ ಒಂದು ವಿಭೂತಿ ಗಡ್ಡೆಯನ್ನ ಕೊಟ್ಟು ಕಳಿಸಿದ್ನಂತೆ. ಆ ವಿಭೂತಿ ಗಡ್ಡೆಯನ್ನ ತಗೊಂಡು ಪಾಲ್ಕುರಿಗೆ ಸೋಮನಾಥ ನಮಸ್ಕಾರ ಮಾಡಿ ಅದನ್ನು ಹಚ್ಚಿಕೊಂಡಂತ ಹಣೆಗೆ ಹಚ್ಚಿಕೊಂಡಿದ್ದ ಮಾತ್ರಕ್ಕೆ ಸೋಮನಾಥ ಕವಿಗೆ ಕನ್ನಡ ಭಾಷೆ ಬಂದು ಹೊಲಿತು ಅಂತ ಹೇಳಿ ಕತೆ. ಅಂದ್ರೆ ತನ್ನ ಪ್ರಭಾವ ಎಷ್ಟರ ಮಟ್ಟಿಗೆ ಬಸವಣ್ಣನ ಇದ್ದ ಕಾಲಕ್ಕೂ ನಂತರ ಕಾಲಕ್ಕೂ ಬೀರಿದಾನ ಅಂತ ಹೇಳಿದರೆ, ಬಸವಣ್ಣನ ಇಲ್ಲದೆ ನಾವು ನಮ್ಮ ಸಮಾಜದ ಸಾಮಾಜಿಕ ಪರಿಕಲ್ಪನೆಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಬಸವಣ್ಣನ ಪ್ರಭಾವ ನಮ್ಮ ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಅಷ್ಟೇ ಅಲ್ಲದೆ ಪ್ರಪಂಚಾದ್ಯಂತ, ದೇಶಾದ್ಯಂತ ಇದೆ. ಬಸವಣ್ಣ ಒಂದು ವಚನದಲ್ಲಿ ಸುಂದರವಾಗಿ ನಾವು ಮಾಡುವಂತ ವಿಚಾರಗಳ ಕುರಿತು, ನಮ್ಮ ದೈನಂದಿನ ಕೆಲಸಗಳ ಕುರಿತು ಹಲವಾರು ಹೇಳ್ತಾನೆ. ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ ಅಂತ. ನಾವು ಏನೇನೋ ಮಾಡ್ತಾ ಇರ್ತೀವಿ, ನಾವು ಸುಮ್ಮನೆ ಪರಿಶ್ರಮ ಪಡ್ತಿರ್ತೀವಿ, ಅದಕ್ಕೆ ನಿಜವಾಗಿಯೂ ನಾವು ಅದಕ್ಕೆ ಶ್ರಮ ಪಡಬೇಕಾ ಅಂತ ಗೊತ್ತಿರೋದಿಲ್ಲ, ಸುಮ್ಮನೆ ಮಾಡ್ತಾ ಇರ್ತೀವಿ, ನಡೀತಾ ಇರ್ತೀವಿ. ನಮ್ಗೆ ಸುಸ್ತಾಗ್ತಾ ಇದೆ ದೇಹಕ್ಕೆ ಅಂತ ನಾವು ಹಾಕೊಂಡಿರೋ ಬಟ್ಟೆಗೆ ಏನಾದ್ರು ಸುಸ್ತಾಗುತ್ತಾ? ಹಾಗಲ್ಲ. ಹಾಗೆಯೇ ನೆಕ್ಸ್ಟ್ ಲೈನ್ ಬಸವಣ್ಣ ತುಂಬಾ ಹೇಳ್ತಾನೆ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಅಂತ. ಅಂದ್ರೆ ನೀನು ಒಬ್ಬ ಆಧ್ಯಾತ್ಮಿಕ ಸಾಧಕನಾಗಿದ್ದಾಗ ನೀನು ಪ್ರಯತ್ನ ಪಡ್ತಿರ್ತೀಯ, ಆಧ್ಯಾತ್ಮ ವಿದ್ಯೆಯನ್ನು ಕಲಿಬೇಕು, ಹಾಗೆ ಸಾಧನೆ ಮಾಡಬೇಕು ಅಂತೆಲ್ಲ. ಆಗ ಇದು ತುಂಬಾ ಮುಖ್ಯವಾದ ಪದ್ಯ. ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀನು ಬಳಲ್ತೀಯ, ಬಿಟ್ರೆ ದೇವರಿಗೆ ನಷ್ಟ ಇಲ್ಲಪ್ಪ ಅಂತೇಳಿ ಬಸವಣ್ಣ ತುಂಬಾ ಸುಂದರವಾಗಿ ಹೇಳ್ತಾನೆ. ಆಮೇಲೆ ನಮ್ಮ ಈಗಿನ ಡಿಜಿಟಲ್ ಯುಗಕ್ಕೆ ತುಂಬಾ ಬೇಕಾದ ವಚನ ಬಸವಣ್ಣ ಹೇಳೋದು. ನಾವು ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ, ಯೂಟ್ಯೂಬಲ್ಲಿ ವಿಡಿಯೋಸ್, ಶಾರ್ಟ್ಸ್ ಏನಾದ್ರು ನೋಡ್ಬೇಕಾದ್ರೆ ಅಲ್ಲಿ ಏನ್ ಬರ್ತದೋ ತಕ್ಷಣ ಅದಕ್ಕೆ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ, ಅದರೊಳಗೆ ಸೇರ್ಕೊಂಡು ಅಲ್ಲಿನ ಆ ರೀತಿಯ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬಸವಣ್ಣ ಹೇಳ್ತಾನೆ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಮೊದಲಿಗೆ ನೀವು ನಿಮ್ಮ ಮನಸ್ಸನ್ನ, ನಿಮಗೆ ಬೇಕಾದ ವಸ್ತುಗಳನ್ನ ಸರಿಯಾದ ಮಾರ್ಗದಲ್ಲಿ, ಅಂದ್ರೆ ಧರ್ಮಬದ್ಧವಾಗಿ ಅದನ್ನು ನೀವು ಮಾಡ್ಕೋತಾ ಹೋದ್ರೆ ನಿಮ್ಮನ್ನ ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳಿ. ಮೊದಲು ಪಕ್ಕದ ಮನೆಯವರು ಕಷ್ಟದಲ್ಲಿದ್ದಾರೆ ಅಂತ ಅಳುವ ಮೊದಲು ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ ಬಸವಣ್ಣ ತುಂಬಾ ಸುಲಭವಾಗಿ, ತುಂಬಾ ಸುಂದರವಾಗಿ ಹೇಳ್ತಾನೆ. ಈ ಒಂದು ವಚನವನ್ನು ನಾವು ಅದನ್ನ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಎಷ್ಟೋ ಮಟ್ಟಿಗೆ ಈ ದೇಶದ ಈಗಿನ ಡಿಜಿಟಲ್ ಪರಿಸ್ಥಿತಿಯಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ಆಮೇಲೆ ಬಸವಣ್ಣ ನಮಗೆ ಹೇಳಿದ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಆದ್ರೆ ಬಸವಣ್ಣ ತಾನಿದ್ದ ಕಾಲವರೆಗೂ ಅವನು ನೆರೆಮನೆ ದುಃಖ ಕಳಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಸವಣ್ಣನಿಗೆ ನೆರೆಮನೆ ಅಂತಾನೆ ಯಾವ್ದು ಇರಲಿಲ್ಲ. ಬಸವಣ್ಣನಿಗೆ ಎಲ್ಲರೂ ನನ್ನವರೇ, ಎಲ್ಲರೂ ನನ್ನ ಮನೆಯವರೇ ಅಂತ ಆದಿದ್ದರಿಂದ ಅವನು ಎಲ್ಲರ ಕಷ್ಟಕ್ಕೂ ಅಳ್ತಿದ್ದ. ಯಾಕಂದ್ರೆ ನೆರೆಮನೆಯವರಿಗೆ ಅಳಬೇಡ ಅಂತ ಹೇಳ್ದ, ನಿಮ್ಮ ಮನೆಯಲ್ಲಿ ಕಷ್ಟ ಆದ್ರೆ ಅದನ್ನ ಸರಿ ಮಾಡ್ಕೋಬೇಕು ಅಂತ ಅರ್ಥ ತಾನೆ. ಹಾಗೆ ಬಸವಣ್ಣ ಈ ಇಡೀ ಮಾನವ ಸಂಕುಲವೇ, ಶಿವಶರಣರ ಸಂಕುಲವೇ ನನ್ನ ಮನೆತನ, ಅವರೇ ನನ್ನ ಬಂಧುಗಳು ಅಂತೇಳಿ ಬಸವಣ್ಣ ತನ್ನ ಜೀವನ ಇಡಕ್ಕೆ ಬದುಕಿದ್ದ. ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳೆ, ಒಂದು ವಚನವನ್ನು ಹೇಳ್ತಾರೆ, ಹೆಂಗೆ ಬದುಕಬೇಕು, ಏನೇನ್ ಮಾಡ್ಬೇಕು ಅಂತ ಅಕ್ಕ ಮಹಾದೇವಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಕೊನೆಗೆ ಅಲ್ಲಿ ಒಂದು ಕಾಷನ್ ಕೊಡ್ತಾಳೆ ಅಕ್ಕ ಮಹಾದೇವಿ ಅಂತಂದ್ರೆ, ನೀನ್ ಇದನ್ನು ಮಾಡದೆ, ಇದನ್ನ ತಪ್ಪಾಗಿ ಮಾಡಿದೆ ಅಂದ್ರೆ ಏನಾಗುತ್ತೆ ಗೊತ್ತಾ, ಶಿವಾಚಾರ್ಯ ನಮ್ಮ ಶರಣ ಬಸವ ಮೆಚ್ಚನಯ್ಯ ಅಂತ.
ಅಂದ್ರೆ ಒಂದು ಲೈನ್ ಕೊಡ್ತಾರೆ, ಆಗಿನ ಜನರಿಗೆ ಎಷ್ಟು ಭಯ ಇತ್ತು, ಬಸವಣ್ಣನವ್ರ ಮೇಲೆ ಭಕ್ತಿ ಇತ್ತು ಅಂತ ಹೇಳಿದ್ರೆ, ಬಸವಣ್ಣನ ಹೆಸರಲ್ಲಿ ಬಸವಣ್ಣನ ಮೆಚ್ಚದ ಕೆಲಸ ಮಾಡದೇ ಇದ್ರೆ ನಮ್ಗೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಅಕ್ಕ ಮಹಾದೇವಿ ವಾರ್ನಿಂಗ್ ಮಾಡ್ತಾಳೆ ಜನರಿಗೆ. ಅಂದ್ರೆ ಬಸವಣ್ಣ ಮೆಚ್ಚುವ ರೀತಿ ಕೆಲಸ ಮಾಡಬೇಕು, ಅಂದ್ರೆ ಬಸವಣ್ಣ ಮೆಚ್ಚುವ ರೀತಿಯಲ್ಲಿ ಕಾಯಕ ಮಾಡಬೇಕು ಅಂತೇಳಿ ಅಕ್ಕ ಮಹಾದೇವಿ ತುಂಬಾ ಸುಂದರವಾಗಿ ತನ್ನ ವಚನಗಳಲ್ಲಿ ವರ್ಣಿಸ್ತಾಳೆ. ಇನ್ನ ಚನ್ನಬಸವಣ್ಣ ಮುಂತಾದವರು ವಚನಗಳಲ್ಲಿ ಹೇಳಬೇಕು, ಲಿಂಗಕ್ಕೆ ಕರ್ತ ಬಸವಣ್ಣ, ಜಂಗಮಕ್ಕೆ ಕರ್ತ ಬಸವಣ್ಣ, ಏನು ತತ್ವ ಸಿದ್ಧಾಂತಗಳು ಶರಣರಲ್ಲಿದೆ ಅವೆಲ್ಲದಕ್ಕೂ ಕಾರಣ ಬಸವಣ್ಣನೇ, ಬಸವಣ್ಣನಿಂದಲೇ ಎಲ್ಲ ಬಂದದ್ದು ಅಂತ ಹೇಳಿ ಬಸವಣ್ಣನ ಮಹಿಮೆಯನ್ನು ಅಷ್ಟರ ಮಟ್ಟಿಗೆ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಚನ್ನಬಸವಣ್ಣಂದೇ ಇರಬೇಕು ವಚನ, ಆ ವಚನದಲ್ಲಿ ಬಸವಣ್ಣನ ಬಗ್ಗೆ ಹೇಳುತ್ತಾ ಆದಿ ಲಿಂಗ ಅನಾದಿ ಬಸವಣ್ಣ ಅಂತ. ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನಿದು ದೇವರನ್ನ ಫೈನೈಟ್ ಮಾಡಿ ಬಸವಣ್ಣನ ಇನ್ಫೈನೈಟ್ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿದ್ರೆ, ಬಸವಣ್ಣನ ಆ ಭಕ್ತಿ ತತ್ವ ಇದೆಯಲ್ಲ ಅದು ತುಂಬಾ ಆಳವಾದದ್ದು. ನಾವು ಆಗಿನ ಕಾಲದಲ್ಲಿ ಗಮನಿಸಿ ನೋಡಿದ್ರೆ ಕೆಲವು ಪುರಾಣಗಳಲ್ಲಿ ಕಥೆ ಬರುತ್ತೆ, ಭಕ್ತಿ ಎಲ್ಲಿ ಹುಟ್ಟಿತು ಅಂದ್ರೆ ತಮಿಳುನಾಡಿನಲ್ಲಿ ಹುಟ್ಟಿತು ಅಂತ, ತಮಿಳುನಾಡಿನಲ್ಲಿ ಹುಟ್ಟಿದ್ಮೇಲೆ ಕರ್ನಾಟಕದಲ್ಲಿ ಬೆಳೀತು ಅಂತ ಸಂಸ್ಕೃತದಲ್ಲಿ ಬರೆದ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗೆ ಶಿವಭಕ್ತಿ ಅನ್ನೋದು ಅಂದ್ರೆ ಶೈವ ಸಂತರ ಶರಣರ ಭಕ್ತಿ ಅನ್ನೋದು ಪುರಾತನರ ಬಗ್ಗೆ ಶರಣರು ತುಂಬಾ ಉಲ್ಲೇಖ ಮಾಡ್ತಾರೆ. 63 ಜನ ಪುರಾತನರ ಬಗ್ಗೆ ಶರಣರು ಉಲ್ಲೇಖ ಮಾಡೋ 63 ಜನ ತಮಿಳುನಾಡಿನವರೇ, ಅಲ್ಲಿ ಅವರು ಹುಟ್ಟಿದ್ದು, ಅಲ್ಲಿ ಭಕ್ತಿ ಹುಟ್ಟಿದ್ದು ಅಂತ. ಅದು ಬೆಳೆದದ್ದು ಎಲ್ಲಿ ಅಂತಂದ್ರೆ ಕರ್ನಾಟಕದಲ್ಲಿ. ಅದನ್ನು ಬೆಳೆಸಿದವರು ಯಾರು ಅಂತ ಹೇಳಿದ್ರೆ ಬಸವಣ್ಣ ಅಂತ. ಬಸವಣ್ಣ 7 ಜನ್ಮದಲ್ಲೂ ನಾ ಶಿವಭಕ್ತನಾಗದಿದ್ದೇಳಿ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ಅಂತ ಹೇಳಿ ಶಿವನಿಗೆ ಆಣೆ ಇಡ್ತಾನೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ನಿನ್ನ ಭಕ್ತನಾಗಿರ್ಬೇಕು ಅಂತ. ಹೀಗಾಗಿ ಬಸವಣ್ಣನ ಹಲವು ವಚನಗಳು ನಮ್ಮ ಪ್ರತಿನಿತ್ಯದ ಪ್ರತಿದಿನದ ಆಲೋಚನೆಗೆ ಚಿಂತನೆಗಳಿಗೆ ತುಂಬಾ ಪ್ರಾಮುಖ್ಯವಾದದ್ದು. ಬಸವಣ್ಣ ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲದೆ, ಬಸವಣ್ಣ ಏನು ಸನ್ಯಾಸಿ ಅಲ್ಲ. ನಾವೇನು ನೋಡ್ತೀವಿ, ಬಸವಣ್ಣ ಅಂದಿದ ತಕ್ಷಣ ಒಂದು ನಮ್ಮದೇ ಆದಂತ ಒಂದು ಕಲ್ಪನೆಯನ್ನು ನಾವು ಇಟ್ಕೊಂಡ್ಬಿಡ್ತೀವಿ. ಅದು ಅಲ್ಲ, ಬಸವಣ್ಣನ ಓದ್ತಾ ಹೋದ್ರೆ ನಾವು ಬಸವಣ್ಣನ ಸಂಕುಚಿತ ಮಾಡಿಬಿಟ್ಟಿದೀವಿ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಜ್ಞಾನದ ನಿಧಿ ಬಸವಣ್ಣನಾಗಿದ್ರು. ಬಸವಣ್ಣನವರ ಒಂದೊಂದು ವಚನಗಳಿಗೆ ವ್ಯಾಖ್ಯಾನ ಮಾಡ್ತಾ ಹೋದ್ರೆ ಪುಟಗಟ್ಟಲ್ಲಿ ಹೋಗುತ್ತೆ. ಯಾಕೆಂದ್ರೆ ಅಷ್ಟು ವಿಚಾರಗಳನ್ನ ಸರಳ ಕನ್ನಡದಲ್ಲಿ ತಿಳಿಯಾಗಿ ಕೊಟ್ಟಂತ ಕೆಲಸ ಮಾಡಿದಂಥವ್ರು ಬಸವಣ್ಣನವರು. ಹೀಗೆ ಬಸವಣ್ಣನವರ ಈ ಜನ್ಮ ಜಯಂತಿ 892ನೇ ಜನ್ಮ ಉತ್ಸವದಂದು ಬಸವಣ್ಣನವರು ಕೊಟ್ಟಂತಹ ಅವರ ಉಪಕಾರಕ್ಕೆ ನಾವು ಧನ್ಯರಾಗಿ ಬಸವಣ್ಣನವರ ಮೇಲೆ ಸದಾ ಅವರ ಉಪಕಾರದ ಭಾವನೆಯನ್ನು ಸ್ಮರಣೆ ಮಾಡುತ್ತಾ, ಅವರು ಹೇಳಿದ ಮಾರ್ಗದಲ್ಲಿ ಚಲಿಸುತ್ತಾ, ಬಸವಣ್ಣನವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಿಂದ ಆಗಬಹುದಂತಹ ಸೇವೆಯನ್ನು ಮಾಡುತ್ತಾ ನಮ್ಮ ಈ 892ನೇ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳೋಣ. ಧನ್ಯವಾದಗಳು.